ಕೋಡುಬಳೆ ಅಂದ್ರೆ ಅಡುಕಲೆ. ರಾಜ್ಯದಲ್ಲಿ ಎಸ್ಐಆರ್ ನಡೀತಾ ಇದೆ. ಈ ಎಸ್ಐಆರ್ ಪ್ರಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸುತ್ತಿವೆ. ಪ್ರಮುಖವಾಗಿ ಬಿಜೆಪಿ ಜೆಡಿಎಸ್ ಈ ಬಗ್ಗೆ ದೂರು ಕೊಡೋದಕ್ಕೂ ಕೂಡ ಮುಂದಾಗಿದೆ. ಮುಖ್ಯ ಚುನಾವಣಾಧಿಕಾರಿಗೆ ಮೈತ್ರಿ ನಾಯಕರಿಂದ ದೂರು. ಹಲವೆಡೆ ಸಾಮೂಹಿಕವಾಗಿ ಎಸ್ಐಆರ್ ಅನ್ನು ಮಾಡಲಾಗ್ತಾ ಇದೆ. ಮನೆ ಮನೆಗೆ ತೆರಳಿ ಬಿಎಲ್ಒಗಳು ಎನ್ಯುಮರೇಷನ್ ಫಾರ್ಮ್ಗಳನ್ನು ಕೊಡಬೇಕು. ಆದರೆ ಅದರ ಬದಲಿಗೆ ಮಸೀದಿ ಚೌಲ್ಟ್ರಿಗಳಲ್ಲೆಲ್ಲ ಸಾಮೂಹಿಕವಾಗಿ ಎಸ್ಐಆರ್ ನಡೀತಾ ಇತ್ತು. ಮಾರ್ಗಸೂಚಿಯನ್ನ ಉಲ್ಲಂಘನೆ ಮಾಡಿವೆ ಬಿಎಲ್ಒ ತಂಡ. ಬಿಎಲ್ಒಗಳ ಮೇಲೆ ಸರ್ಕಾರದಿಂದ ಒತ್ತಡ ಬೀಳ್ತಾ ಇದೆ. ಅನರ್ಹರ ಸೇರ್ಪಡೆಗೆ ಒತ್ತಡ ಹಾಕಲಾಗ್ತಾ ಇದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಅನರ್ಹ ಮತದಾರರನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ ಎನ್ನುವಂಥ ಆಕ್ಷೇಪ ಆರೋಪವನ್ನ ವಿಪಕ್ಷಗಳು ಮಾಡ್ತಾ ಇವೆ. ಬಿಜೆಪಿ ಮತ್ತು ಜೆಡಿಎಸ್ ಪಡೆ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಮೈತ್ರಿ ನಾಯಕರು ದೂರನ್ನ ಕೊಟ್ಟಿದ್ದಾರೆ. ಮಾಹಿತಿ ಕೊಡದೆ ಎಸ್ಐಆರ್ ಅನ್ನ ಮಾಡಲಾಗ್ತಾ ಇದೆ. ರಾಮನಗರ, ಯಶವಂತಪುರ, ಜಯನಗರ, ಇಂಡಿ, ಕುಣಿಗಲ್, ಪಾವಗಡ, ಹಲವು ಕಡೆ, ರಾಜ್ಯದ ಹಲವು ಕಡೆಗಳಲ್ಲಿ ಈ ರೀತಿ ಅಕ್ರಮವಾಗಿ ಸಾಮೂಹಿಕ ಎಸ್ಐಆರ್ ಹೆಚ್ಚಳ ಆಗಿದ್ದು, ಈ ಸಾಮೂಹಿಕವಾಗಿ ಎಲ್ಲೆಲ್ಲಿ ಎಸ್ಐಆರ್ ಮಾಡಿದಾರೋ ಅದೆಲ್ಲ ರದ್ದಾಗಬೇಕು. ಮತ್ತಲ್ಲಿ ಹೊಸದಾಗಿ ಎಸ್ಐಆರ್ ಅನ್ನ ಮಾಡಬೇಕು. ಸಾಧ್ಯ ಆದರೆ ಹೊರ ರಾಜ್ಯದ ಅಧಿಕಾರಿಗಳನ್ನು ಕರೆತಂದು ಅವರ ಮೂಲಕ ಎಸ್ಐಆರ್ ನಡೆಸಬೇಕು ಅನ್ನುವಂಥ ಮನವಿಯನ್ನು ಕೂಡ ವಿಪಕ್ಷಗಳು ಮಾಡ್ತಾ ಇವೆ. ನೋಡ್ತಾ ಇದ್ದೀವಿ ವಿಪಕ್ಷ ನಾಯಕರೆಲ್ಲರೂ ಕೂಡ ಬಂದಿರೋದನ್ನು. ಕೇಂದ್ರ ಸಚಿವ ಕುಮಾರಸ್ವಾಮಿ ಜೊತೆಗೆ ಪ್ರಹ್ಲಾದ್ ಜೋಶಿ, ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಸಿಟಿ ರವಿ ಆದಿಯಾಗಿ ಬಿಜೆಪಿ ಜೆಡಿಎಸ್ನ ನಾಯಕರೆಲ್ಲರೂ ಕೂಡ ಮುಖ್ಯ ಚುನಾವಣಾಧಿಕಾರಿಗೆ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಎಲ್ಲೆಲ್ಲಿ ಸಾಮೂಹಿಕವಾಗಿ ನಡೆದಿದೆಯೋ ಎಸ್ಐಆರ್ ಅದು ಮರು ಎಸ್ಐಆರ್ ಆಗಬೇಕು. ಸಾಧ್ಯ ಆದರೆ ಪಕ್ಕದ ರಾಜ್ಯದಿಂದ ಅಧಿಕಾರಿಗಳನ್ನ ಕರೆಸ್ಕೊಂಡು ಮಾಡಿ. ಯಾಕಂದರೆ ಇಲ್ಲಿರುವಂಥ ಅಧಿಕಾರಿಗಳ ಮೇಲೆ ಸರ್ಕಾರದಿಂದ ಒತ್ತಡ ಎನ್ನುವ ಆರೋಪ ಮಾಡ್ತಿದ್ದಾರೆ. ಇನ್ನು ಹಲವೆಡೆ ಸಾಮೂಹಿಕ ಎಸ್ಐಆರ್ ನಡೀತಾ ಇದ್ದು, ಮಸೀದಿ ಚೌಲ್ಟ್ರಿಗಳಲ್ಲಿ ಸಾಮೂಹಿಕ ಎಸ್ಐಆರ್ ಮಾಡಲಾಗ್ತಾ ಇದೆ. ಬಿಎಲ್ಒಗಳಿಂದ ಚುನಾವಣಾ ಆಯೋಗದ ಮಾರ್ಗಸೂಚಿಗಳ ಉಲ್ಲಂಘನೆ ಆಗ್ತಾ ಇದೆ ಎನ್ನುವಂಥ ಆರೋಪಗಳನ್ನು ಮಾಡಿದ್ರು. ಬಿಎಲ್ಒಗಳ ಮೇಲೆ ಒತ್ತಡಗಳಾಗ್ತಾ ಇದೆ. ಸರ್ಕಾರದಿಂದ ಒತ್ತಡ ಹೇರ್ತಿದ್ದಾರೆ. ಅನರ್ಹರನ್ನ ಸೇರ್ಪಡೆ ಮಾಡಬೇಕು ಅನ್ನುವಂಥ ಒತ್ತಡ ಇದ್ದು, ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಅನರ್ಹರು ಯಾರ್ಯಾರಿದ್ದಾರೋ ಅಂಥವ್ರನ್ನೆಲ್ಲ ಮತದಾರರ ಪಟ್ಟಿಗೆ ಸೇರಿಸುತ್ತಿದ್ದಾರೆ ಎನ್ನುವಂಥ ಗಂಭೀರವಾದಂಥ ಆರೋಪಗಳನ್ನ ವಿಪಕ್ಷಗಳು ಮಾಡ್ತಾ ಇದ್ದು, ಇವತ್ತು ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನ ಪಾಲಿಸದೇ ಇರುವುದರಿಂದಾಗಿ ಇವತ್ತು ದೂರನ್ನ ಕೊಡೋದಕ್ಕೂ ಕೂಡ ವಿಪಕ್ಷಗಳು ಮುಂದಾಗಿದೆ. ಗಮನಿಸ್ತಾ ಇರಬಹುದು. ಸಿಟಿ ರವಿ ಸೇರಿದಂತೆ ಹಲವು ನಾಯಕರು ಈಗಾಗಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಲವು ನಾಯಕರು ಈಗಾಗಲೇ ಒಟ್ಟಿಗೆ ಸೇರಿ ಮಾತುಕತೆಯನ್ನು ನಡೆಸಿದ್ದಾರೆ. ಈಗಾಗಲೇ ಎಸ್ಐಆರ್ನಿಂದ ಆಗ್ತಾ ಇರುವಂಥ ಎಸ್ಐಆರ್ನ ಯಾವ ರೀತಿ ರಾಜ್ಯದಲ್ಲಿ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ, ಇದಕ್ಕೆಲ್ಲ ಮೊನ್ನೆಯಷ್ಟೇ ಕುಮಾರಸ್ವಾಮಿ ಅವರು ಕೂಡ ಒಂದು ವಿಡಿಯೋ ಕೂಡ ಬಿಡುಗಡೆಯನ್ನು ಮಾಡಿದರು. ಚೌಟ್ರಿಗಳಲ್ಲಿ, ಮಸೀದಿಗಳಲ್ಲಿ ಯಾವ ರೀತಿ ಈ ರೀತಿಯಾಗಿ ಎಸ್ಐಆರನ್ನು ನಡೆಸ್ತಾ ಇದ್ದಾರೆ, ಅನಧಿಕೃತವಾಗಿ ನಡೆಸಿದ್ದಾರೆ. ಜೊತೆಗೆ ಒಂದು ಈಗಾಗಲೇ ಎಸ್ಐಆರ್ ನಡಿಬೇಕು ಅಂದರೆ ಇಂಥದ್ದೇ ಮಾರ್ಗಸೂಚಿಗಳಿರುತ್ತೆ. ಅದ್ಯಾವುದೂ ಕೂಡ ಇಲ್ಲಿ ಪಾಲನೆ ಆಗ್ತಾ ಇಲ್ಲ. ಎಸ್ಐಆರ್ ನಿಯಮಗಳನ್ನೇ ಗಾಳಿಗೆ ತೂರಿ ಇಲ್ಲಿ ಬೇಕಾದವ್ರನ್ನ ಲಿಸ್ಟ್ನಲ್ಲಿ ಸೇರಿಸಿದ್ದಾರೆ ಎನ್ನುವಂಥ ಗಂಭೀರ ಆರೋಪಗಳನ್ನು ಮಾಡಿದರು. ಇದೀಗ ಮುಖ್ಯ ಚುನಾವಣಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸ್ತಾ ಇದ್ದಾರೆ. ಎಸ್, ನಾವು ಪ್ರತಿನಿಧಿ ಸುನೀಲ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಎಸ್ಐಆರ್ ಬಗ್ಗೆ ಆರಂಭದಲ್ಲಿ ಕಾಂಗ್ರೆಸ್ ಆಕ್ಷೇಪಿಸ್ತಾ ಇತ್ತು, ಆದರೆ ರಾಜ್ಯದಲ್ಲಿ ಯಾವಾಗ ಪ್ರಕ್ರಿಯೆಗಳು ಶುರುವಾದವು, ಅದರಲ್ಲೂ ಈ ಸಾಮೂಹಿಕವಾಗಿ ಎಸ್ಐಆರ್ ನಡೆಸ್ತಾ ಇರುವಂಥದ್ದು ಅದು ಆಯೋಗದ ಸೂಚನೆಯ ಉಲ್ಲಂಘನೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಈ ಬಗ್ಗೆ ಈಗ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಮೈತ್ರಿ ನಾಯಕರು ಏನಂತ ದೂರನ್ನು ಸಲ್ಲಿಸಿದ್ದಾರೆ, ದೂರಲ್ಲಿ ಪ್ರಮುಖವಾಗಿರುವಂತಹ ಮನವಿಗಳು ಏನೇನು ಅಂತ? ಪ್ರತಿಮೆ, ಈಗಾಗಲೇ ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಈಗಾಗಲೇ ಲೋಪ ಆಗಿದೆ ಅಂತೇಳಿ ಈಗಾಗಲೇ ವಿಪಕ್ಷಗಳು ಕೂಡ ದೊಡ್ಡ ಮಟ್ಟಿಗೆ ಆರೋಪವನ್ನ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಜಂಟಿಯಾಗಿ ಈಗಾಗಲೇ ಚುನಾವಣಾ ಮುಖ್ಯ ಆಯುಕ್ತರಿಗೆ ದೂರನ್ನು ಕೂಡ ನೀಡಿದ್ದಾರೆ. ಇದರಲ್ಲಿ ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಆಗ್ಬೋದು, ಪ್ರಹ್ಲಾದ್ ಜೋಶಿ ಆಗ್ಬೋದು, ಮತ್ತೆ ವಿಪಕ್ಷ ನಾಯಕರಾದ ಆರ್ ಅಶೋಕ್, ಶೋಭಾ ಕರಂದ್ಲಾಜೆ ಸೇರಿದಂತೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಜಂಟಿಯಾಗಿ ಬಂದು ಈಗಾಗಲೇ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಒಂದು ದೂರಿನಲ್ಲಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಈಗಾಗಲೇ ಚುನಾವಣಾ ಆಯೋಗದ ನಿಯಮದಂತೆ ಆಗ್ತಾ ಇಲ್ಲ, ನಿಯಮಗಳು ಉಲ್ಲಂಘನೆ ಆಗಿದೆ. ಅದರಲ್ಲೂ ಕೂಡ ಮನೆ ಮನೆಗೆ ಹೋಗಿ ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡಬೇಕು. ಬದಲಾಗಿ ಚೌಟ್ರಿಗಳಲ್ಲಾಗಬಹುದು, ಮಂದಿರಗಳಲ್ಲಿ, ಮಸೀದಿ, ಸಮುದಾಯ ಭವನಗಳಲ್ಲಿ ಒಂದು ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದೆ. ಗುಂಪು ಗುಂಪಾಗಿ ಸಾರ್ವಜನಿಕರು ಸೇರಿಸಿಕೊಂಡು ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆಗೆ ಉಲ್ಲಂಘನೆ ಆಗಿದೆ, ನಿಯಮ ಉಲ್ಲಂಘನೆ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಇದಕ್ಕೆ ತಕ್ಕಂತೆ ಈಗಾಗಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇನ್ನೊಂದು ಕಡೆ ಈಗಾಗಲೇ ಬಿಎಲ್ಒಗಳೆಂದರೆ ಅವರ ಮೇಲೆ ಈಗಾಗಲೇ ಸರ್ಕಾರ ಒತ್ತಡವನ್ನು ಕೂಡ ಹೇರ್ತಾ ಇದೆ. ಅದೇ ರೀತಿಯಾಗಿ
ಸರ್ಕಾರ ಈಗಾಗಲೇ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಏಜೆಂಟ್ಗಳ ಮೂಲಕ SIR ಪ್ರಕ್ರಿಯೆಯನ್ನು ಮಾಡಿಸ್ತಾ ಇದೆ ಅಂತೇಳಿ ಈ ಒಂದು ದೂರನ್ನ ಈಗಾಗಲೇ ಚುನಾವಣಾ ಆಯೋಗ ಕೂಡ ಕೊಟ್ಟಿರುವಂತು. ಆ ಒಂದು ಹಿನ್ನೆಲೆಯಲ್ಲಿ ಇದರ ಜೊತೆಯಾಗಿ ಇಲ್ಲಿವರೆಗೆ ಆಗಿರುವಂತಹ SIR ಪ್ರಕ್ರಿಯೆ ಏನಿದೆ ಆ ಒಂದು ಪ್ರಕ್ರಿಯೆಯನ್ನು ರದ್ದು ಮಾಡಿ ಮರು ಪ್ರಕ್ರಿಯೆಯನ್ನು ಮಾಡಬೇಕು. ಮತ್ತೆ ಯಾರೆಲ್ಲ ಈಗ ಈ ಒಂದು ನಿಯಮ ಉಲ್ಲಂಘನೆ ಮಾಡಿರುವಂತಹ BLOಗಳಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಅವರ ಮೇಲೆ ಸೂಕ್ತ ಕ್ರಮ ಆಗಬೇಕು, ತನಿಖೆ ಕೂಡ ಆಗಬೇಕು. ಅಷ್ಟೇ ಅಲ್ಲದೆ ಈಗಾಗಲೇ ಜಿಲ್ಲಾಧಿಕಾರಿಗಳೆಂದರೆ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಎಲ್ಲಾ ಜಿಲ್ಲಾ ಕೇಂದ್ರಗಳು ಕೂಡ ಆಗ್ತಾ ಇದೆ. ಯಾವ್ಯಾವ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಲೋಪಗಳು ಕಂಡು ಬಂದಿದೆ, ಈ ಒಂದು SIR ಪ್ರಕ್ರಿಯೆಯಲ್ಲಿ ಲೋಪ ಯಾವುದಾದ್ರೂ ಆಗಿದೆ, ಆ ಎಲ್ಲ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ನೇರವಾಗಿ ಹೊಣೆ ಹಾಕ್ತಾರೆ. ಅವರ ವಿರುದ್ಧ ಸೂಕ್ತವಾದ ಕ್ರಮ ಆಗಬೇಕು. ಇದೆಲ್ಲದರ ಜೊತೆಯಾಗಿ ಮುಖ್ಯವಾಗಿ ಹೊರ ರಾಜ್ಯದಿಂದ ಒಬ್ಬ ಅಧಿಕಾರಿಯನ್ನು ಈ ಒಂದು SIR ಪ್ರಕ್ರಿಯೆಗೆ ನೇಮಿಸಬೇಕು. ಈ ಒಂದು ಪಾರದರ್ಶಕವಾಗಿ ಒಂದು SIR ಪ್ರಕ್ರಿಯೆ ಆಗಬೇಕು. ಈ ಎಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ರೆ SIR ಪ್ರಕ್ರಿಯೆ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ, ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೂಡ ರೈಸ್ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇದನ್ನ SIR ಪ್ರಕ್ರಿಯೆ ಇಲ್ಲಿವರೆಗೆ ಏನಾಗಿದೆ ಅದನ್ನು ರದ್ದು ಮಾಡಿ ಹೊಸದಾಗಿ SIR ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಮಾಡಿದ್ದಾರೆ. ಈಗಾಗಲೇ ಜಂಟಿಯಾಗಿ ಬಿಜೆಪಿ ಮತ್ತು JDS ನಾಯಕರು ಈ ಒಂದು ವಿಚಾರವನ್ನು ಅಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಪ್ರತಿಮಾ ದಾಖಲೆ ಸಮೇತವಾಗಿ ವಿಡಿಯೋ ದಾಖಲೆಗಳೇನು ವೈರಲ್ ಆಗಿದೆ ಆ ಒಂದು ದಾಖಲೆಗಳು ಮತ್ತು ಇವರ ಬಳಿ ಇರುವಂತಹ ದಾಖಲೆಗಳೆಲ್ಲವನ್ನು ಕೂಡ ಈಗಾಗಲೇ ಚುನಾವಣಾ ಆಯುಕ್ತರಿಗೆ ಕೊಟ್ಟಿದ್ದಾರೆ. ಇದನ್ನು ಚುನಾವಣಾ ಆಯೋಗ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಒಂದು ಆರೋಪಗಳನ್ನ ತಳ್ಳಿ ಹಾಕ್ತಾ ಇದೆ. ನಾವು ಯಾವುದೇ ರೀತಿಯ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡಿಲ್ಲ, ನಮಗೆ ಪಾರದರ್ಶಕವಾಗಿ ಇದೊಂದು SIR ಪ್ರಕ್ರಿಯೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಆದರೆ ಇದಕ್ಕೆ ಚುನಾವಣಾ ಆಯೋಗ ಮುಖ್ಯವಾಗಿ ಇದಕ್ಕೆ ನೇರವಾಗಿ ಹೊಣೆಯಾಗುತ್ತೆ. ಚುನಾವಣಾ ಆಯೋಗ ಇದನ್ನ ಯಾವ ರೀತಿಯಾಗಿ ನೋಡುತ್ತೆ ಕಾದು ನೋಡಬೇಕಾಗಿರುವಂಥದ್ದು ಪ್ರತಿಮಾ. ಎಸ್, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗೆ. 2 ದಿನಗಳಲ್ಲಿ ದೆಹಲಿಗೂ ಕೂಡ ತೆರಳಲಿದ್ದಾರೆ ನಾಯಕರು. ಕೇಂದ್ರ ಚುನಾವಣಾ ಆಯುಕ್ತರಿಗೆ ದೂರು ಕೊಡೋದಕ್ಕೆ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಚುನಾವಣಾ ಆಯೋಗಕ್ಕೆ ಭೇಟಿ ಕೊಟ್ಟು ದೂರನ್ನ ಕೊಟ್ಟರು. ಇನ್ನು ಕೇಂದ್ರ ಚುನಾವಣಾ ಆಯುಕ್ತರಿಗೂ ಕೂಡ ದೂರು ಕೊಡುವಂತಹ ಪ್ಲಾನಿಂಗ್ ಆಗ್ತಾ ಇದೆ. ಇನ್ನೇನು 2 ದಿನಗಳಲ್ಲಿ ದೆಹಲಿಗೆ ರಾಜ್ಯ ಬಿಜೆಪಿ JDS ನಾಯಕರು ತೆರಳಲಿದ್ದಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ SIR ಪ್ರಕ್ರಿಯೆ ಸೂಚನೆಯಂತೆ ಮಾರ್ಗಸೂಚಿಯಂತೆ ನಡೀತಾ ಇಲ್ಲ, ಸಾಮೂಹಿಕವಾಗಿ ನಡೆಸ್ತಾ ಇದ್ದಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.